ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಂಡು ಸಾಧನೆ ಮಾಡಬೇಕು. ಡಾಕ್ಟರ್ JN ರಾಮಕೃಷ್ಣೇಗೌಡ ಕರೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವು ಸಮಗ್ರವಾಗಿ ವಿಕಾಸಗೊಳ್ಳಲು ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡ ಹೇಳಿದರು. ಅವರಿಂದು ಹೇಮಗಿರಿ BGS ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ವಿಜ್ಞಾನ ದಿನದ ಅಂಗವಾಗಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ, ಸಂಸ್ಕೃತಿ ಸಂಭ್ರಮ ಹಾಗೂ ವಿವಿಧ ವೈಜ್ಞಾನಿಕ ಮಾದರಿಗಳ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನದ ಆವಿಷ್ಕಾರಗಳ ಪ್ರಯೋಜನವನ್ನು ಪಡೆದುಕೊಂಡು ಸಾಧನೆ ಮಾಡುವ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಾಸ ಮಾಡಿಕೊಂಡು ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಎಂದು ಕಿವಿಮಾತು ಹೇಳಿದ ಗೌಡರು, ವಿನಯವಂತಿಕೆ ಹಾಗೂ ಸಂಸ್ಕಾರವಿಲ್ಲದ ಶಿಕ್ಷಣದಿಂದ ನಾವು ಯಾವುದೇ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡುವ ದಿಕ್ಕಿನತ್ತ ಆಲೋಚನೆ ಮಾಡಿ ಮುನ್ನಡೆಯಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾರಕವಾದ ಮೊಬೈಲ್ ಫೋನ್ ಅನ್ನು ದೂರವಿಡಬೇಕು. ಮೊಬೈಲ್ ಚಾಟಿಂಗ್, ವಿಡಿಯೋ ಗೇಮ್, ಫೇಸ್ಬುಕ್, ವಾಟ್ಸಾಪ್ಗಳಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಯಾವುದೇ ಸಹಾಯವಾಗುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಪುಸ್ತಕವನ್ನು ಚೆನ್ನಾಗಿ ಓದಿಕೊಂಡು ಮುಂಬರುವ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಹಬ್ಬದಂತೆ ಎದುರಿಸಿ ಸಂಭ್ರಮಿಸಬೇಕು. ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಲ್ಲಿ ಭಕ್ತಿಭಾವನೆಯನ್ನು ಹೊಂದಬೇಕು ಎಂದು ರಾಮಕೃಷ್ಣೇಗೌಡ ಮನವಿ ಮಾಡಿದರು. ಸಮಾಜ ಸೇವಕರು ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಮಾತನಾಡಿ, ಗುಣಮಟ್ಟದ ಶಿಕ್ಷಣದ ಕಲಿಕೆ ಹಾಗೂ ವೈಜ್ಞಾನಿಕ ಕಾರ್ಯಕ್ರಮಗಳು ಸೇರಿದಂತೆ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ BGS ಶಿಕ್ಷಣ ಸಂಸ್ಥೆಯ ಶಾಲೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡುವ ಜೊತೆಗೆ ಮುಂದಿನ ಭವಿಷ್ಯದ ದ್ಯೋತಕವಾಗಿರುವ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದ ಸಂಸ್ಕಾರವನ್ನು ನೀಡುವ ಮೂಲಕ ಭವಿಷ್ಯದ ನಾಗರಿಕರನ್ನು ಸಜ್ಜುಗೊಳಿಸುತ್ತಿದೆ ಎಂದು ಅಭಿಮಾನದಿಂದ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ MK ಹರಿಚರಣ ತಿಲಕ್, KR ನೀಲಕಂಠ, ಹಿರಿಯ ಪತ್ರಕರ್ತರಾದ ಬಳ್ಳೇಕೆರೆ ಮಂಜುನಾಥ್, BGS ಪಬ್ಲಿಕ್ ಸ್ಕೂಲ್ ಮುಖ್ಯ ಶಿಕ್ಷಕ ಪುನೀತ್ ಸೇರಿದಂತೆ ಮಕ್ಕಳ ಪೋಷಕರು ವಿಜ್ಞಾನ ದಿನ ಹಾಗೂ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ವೈಜ್ಞಾನಿಕ ಚಟುವಟಿಕೆಗಳನ್ನು ಕಂಡು ಬೆರಗಾದರು. ಮಕ್ಕಳು ಪ್ರದರ್ಶಿಸಿದ ವೈಜ್ಞಾನಿಕ ಮಾದರಿಗಳು ಎಲ್ಲರ ಮನಸೂರೆಗೊಂಡವು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೃಷ್ಣೇಗೌಡರು ನಡೆಸ್ತಾ ಇದ್ದೆ, ಯಾರು ನಡ್ಸೋಕ್ಕೂ ಆಗಲ್ಲ, ಗೆಸ್ಟ್ಗಳ್ಗಷ್ಟು ನಮಗೆ ರೆಸ್ಪಾಂಡ್ ಕೊಡೋಂಗೆ ಯಾರಿಗೂ ಆಗಲ್ಲ ಅಂತ ಕೇಳ್ತಿದ್ದೆ. ಅದ ಹೇಮಗಿರಿ BGS ಅಲ್ಲಿ ಹೌದು. ಏನಂತಿದ್ದಾರೆ? ಎಸ್ ಮೇಡಮ್. ಕಳಿಸ್ತೀನಿ ಅವ್ರು ಬೆಳಿಕಂದ ಮದುವೆ ಹೋಗ್ಬೇಡ, ಅವ್ರದ್ದಾದ್ಮೇಲೆ ಹೋಗಿ ಜಾಗ ಸಿಗ್ತೀನಿ ಈಗ.
ಗೆಟಪ್ ರಿಷಿ ಗೆಟಪ್. ಇಲ್ಲಿ ನೋಡಿ ಸರ್ ಮಂಜಣ್ಣವ್ರೆ, Yeah, my name is Shishani. I am studying in LKS. The school name is Swedish School Emagiri. I am telling Ganesh. ಥ್ಯಾಂಕ್ ಯು. ಹೇಳಿ 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 ಹೇಳಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಅಲ್ಲಿ 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 ಕೈ ಮುಗಿ. ನೀನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್ ತಾವು ಯುಗಾದಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಟು ಯು. Celebrating local festival. ಮಾರಿ ಮಾರಿ ಹಬ್ಬ. ಸಾರಿ ಮಾ ಸಾರಿ. ಶ್ರೀಕೃಷ್ಣ ನಮಸ್ತೆ. ಥ್ಯಾಂಕ್ ಯು. ಅದರ ಜೊತೆಯಲ್ಲಿ ನಮ್ಮ ನಾಡಿನಲ್ಲಿ ಎಲ್ಲ ಜಾತಿ ಜನಾಂಗದ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥ ವಿಶಿಷ್ಟವಾದಂಥ ಒಂದು ಕ್ರಿಸ್ಮಸ್ಸು, ರಂಜಾನು, ಸಂಕ್ರಾಂತಿ, ಯುಗಾದಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹಬ್ಬಗಳ ಪರಿಚಯಿಸುವಂಥ ಮಕ್ಕಳ ಮೂಲಕ ಪರಿಚಯಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಈ BGS ಶಿಕ್ಷಣ ಸಂಸ್ಥೆಯವರು ಮಾಡಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಈ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು, ಸಂಸ್ಕೃತಿಯ ಉಳಿವಿಗಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಈ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ನಾನು ಹಲವಾರು ಕಡೆ ನೋಡ್ತಾ ಇದ್ದೀನಿ. ಇವಾಗ ಇಲ್ಲಿ ಆರಂಭ ಆದಂಥ ಒಂದು ಪಾದಪೂಜೆ ಕಾರ್ಯಕ್ರಮ ಇವಾಗ ಸರ್ಕಾರಿ ವಸತಿ ಶಾಲೆಗಳಲ್ಲೂ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಒಂದು ಶುಭ ಸೂಚನೆ. ಒಂದು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಬೆಳವಣಿಗೆಯನ್ನು ಮಾಡಬೇಕು ಅನ್ನೋಂಥ ದಿಕ್ಕಿನಲ್ಲಿ ಈ BGS ಶಾಲೆಯಲ್ಲಿ ಆರಂಭವಾದಂಥ ಆ ಕಾರ್ಯ ಇಡೀ ಎಲ್ಲ ನಮ್ಮ ತಾಲೂಕಿನ ವಸತಿ ಶಾಲೆಗಳಲ್ಲೂ ಕೂಡ ಆರಂಭ ಆಗಿರ್ತಕ್ಕಂಥದ್ದಕ್ಕೆ ಕಾರಣೀಕರ್ತರಾದ JN ರಾಮಕೃಷ್ಣೇಗೌಡರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದೊಂದು ಒಳ್ಳೆಯ ಪರಿಪಾಠ. ವಿಜ್ಞಾನ ದಿನ, ಆಹಾರ ದಿನ ಮತ್ತು ಚಿನ್ನದ ಜಾಣರ ಜಗಲಿ ಈ ರೀತಿಯಾದಂಥ 10 ಹಲವು ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಕೊಡು ಇವತ್ತು ಯುಗಾದಿ ಇನ್ನು 2 ತಿಂಗಳೇ ಆದರೂ ಅಡ್ವಾನ್ಸ್ ಆಗಿ ಕೊಡು.
ಮೇಡಮ್ ಹೇಳಿ ನಮ್ಮ ಹೆಸರು. ಬಂದೆ ಸರ್. ನೋಡಿ ಇಲ್ಲಿ ಕೊಡ್ತಾವ್ ನೋಡಿ. ನಾಳೆ ಕಳ್ಸೋದಾಯ್ತದಾ? Study in LKG. School name is Teachers Public School Emagiri. M. Krishna. Jaya Janatana ಈಗ Krishna. ಅದೇ ತಡೀರಂಗೆ ಫೋನ್ ಮಾಡ್ತೀನಿ, ಇವತ್ತಿಲ್ಲ ಕಣಂತೆ ನಾನು Krishna Jana. Kaduna Vahana. Krishna Kosika Pate. ಊಟಕ್ಕೆ ಬಂದಿದ್ದೀನಿ ಮಾಡಿ. Nayana Mohana. ನಾವು 4 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳುಗಳಿಗೆ ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಅವರೇ ಆದಂಥ ಯೋಚನೆಗಳನ್ನು ಮಾಡ್ತಾ, ಮಾಡೆಲ್ಗಳನ್ನು ಮಾಡ್ತಾ, ವಿಷಯಗಳನ್ನು ವಿಮರ್ಶೆ ಮಾಡ್ತಾ, ಹೊಸ ಹೊಸ ಜ್ಞಾನಗಳನ್ನು ಪಡೆಯುವಂಥ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ನಾವು ಮಾಡಿದ್ದೀವಿ. ಬಹುಶಃ ಈಗಾಗಲೇ 3-4ನೇ ಶಾಲೆ ಇದು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಶಾಲೆಯ ಮಕ್ಕಳುಗಳು ಕೂಡ LKG, ಪ್ರಿ KGಯಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗಿರುವಂಥ ಎಲ್ಲ ಮಕ್ಕಳು ಕೂಡ ಅವರ ಪೋಷಕರು ಮತ್ತು ಅವರ ಮನೆಯಲ್ಲಿರ್ತಕ್ಕಂಥ ವಿದ್ಯಾವಂತರುಗಳನ್ನು ಬಳಸಿ ಅವರುಗಳೇ ಸ್ವತಃ ಮಾಡುಗಳನ್ನು ತಯಾರು ಮಾಡಿ ಕ್ರಿಯೇಟಿವಿಟಿ ಅಂತ ಏನಿದೆಯಲ್ಲ ಇವತ್ತು ಅಷ್ಟು ವಿಶಿಷ್ಟವಾದಂಥ ಯೋಜನೆಗಳನ್ನು ಹಾಕೋದ್ರ ಮುಖಾಂತರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಕ್ಕಳುಗಳು. ಎಷ್ಟೋ ವಿಚಾರಗಳು ನಮಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲ ಓದೋ ಕಾಲದಲ್ಲಿ ಇಷ್ಟು ಮಾಹಿತಿಗಳು ಇರಲಿಲ್ಲ. ಈಗ ಬಹುಶಃ ನಾವು ಪ್ರತಿಯೊಂದು ಮಗುನ ಹತ್ರ ಕೇಳ್ತಾ ಇರೋದು ಏನಂದರೆ ಆ ಹೊಸ ಹೊಸ ವಿಚಾರಗಳನ್ನು ತಿಳಿಯೋದಕ್ಕೋಸ್ಕರ ಆ ಕೆಲಸನ ಬಹುಶಃ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಪೋಷಕರು ಕೈ ಜೋಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಇಂಥ ಟಾಪಿಕ್ ಮಾಡಬೇಕು ಅಂತೇಳಿ ಅವ್ರಿಗೆ ಯೋಚನೆ ಕೊಟ್ಟರೆ, ಚಿಂತನೆ ಮಾಡಿದ್ರೆ, ಆಯ್ಕೆ ಮಾಡಿದ್ರೆ ಅದಕ್ಕೆ ಮೂಲಭೂತವಾದಂಥ ಮಾಡುಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳುಗಳನ್ನು ತಯಾರು ಮಾಡಿ ಹೋದಂಥ ಗೆಸ್ಟ್ಗಳ ಮುಂದೆ ಅದು ಆ ಟಾಪಿಕನ್ನು ವಿವರಣೆ ಮಾಡುವಂಥ ಶಕ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅಪ್ರಿಷಿಯೇಷನ್ ಮಾಡುವಂಥ ವಿಚಾರಗಳೇ. ಅದು ನೋಡಿ ತುಂಬ ಸಂತೋಷ ಆಯಿತು. ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಇಂತಹ ಶಾಲೆಗಳಲ್ಲೂ ಕೂಡ ಇಂತಹ ವಿಜ್ಞಾನಿಗಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಈ ದಿನದಿಂದಲೇ LKG, LKG, UKGಯಿಂದಲೇ ಆ ಮಕ್ಕಳುಗಳಿಗಿಂತ ಒಂದು ವಿಶಿಷ್ಟವಾದಂಥ ಯೋಜನೆಗಳನ್ನು ಹಾಕೋದ್ರ ಮುಖಾಂತರ ಅವರ ಮನಸ್ಸಿನಲ್ಲಿ ಹುದುಗಿರುವಂಥ ಸೂಕ್ತವಾದಂಥ ವೈಜ್ಞಾನಿಕ ಬೆಳವಣಿಗೆಗಳನ್ನು ಬಹುಶಃ ಇವತ್ತು ನಾವು ಬೆಳೆಸುವಂಥ ಒಂದು ಕೆಲಸನ ಮಾಡ್ಬೋದು ಅಂತ ಬಹುಶಃ ಎಲ್ಲ ಪೋಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡೋದು ಒಂದೇ ಒಂದು ಮಾಹಿತಿ, ನಿಮ್ಮ ಮಕ್ಕಳುಗಳನ್ನು ತಯಾರು ಮಾಡಿ ಇಂತಿಂಥ ಮಾಡಲು ತರಬೇಕು ಅಂತೇಳಿ. ಅದ್ರ ಜೊತೆಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ಬಹುಶಃ ಇನ್ನೂ ಯುಗಾದಿ ಹಬ್ಬ ಭಾಳ ದೂರ ಇದೆ, ಬೇರೆ ಬೇರೆ ಹಬ್ಬಗಳು ಭಾಳ ದೂರ ಇದೆ, ಮಾರಿ ಹಬ್ಬ ಭಾಳ ದೂರ ಇದೆ, ಈಗಾಗಲೇ ಸಂಕ್ರಾಂತಿ ಇತ್ಯಾದಿ ಹಬ್ಬಗಳು ಆಗೋಗಿದೆ. ಅವೆಲ್ಲದರ ಪರಿಕಲ್ಪನೆಗಳನ್ನು ಮಕ್ಕಳುಗಳ ಮುಖಾಂತರ ಆ ಹಬ್ಬದ ವೈಶಿಷ್ಟ್ಯವನ್ನು ನಮ್ಮ ಮಕ್ಕಳು ಹೇಳ್ತಾರೆ. ನಮಗೆ ಭಾಳ ಖುಷಿ ಆಯಿತು. ಹಬ್ಬದಲ್ಲಿ ಏನೇನು ಮಾಡ್ತಾರೆ, ಯಾವ್ಯಾವ ತಿಂಡಿಗಳನ್ನು ಮಾಡ್ತಾರೆ, ಹಬ್ಬಕ್ಕೆ ಯಾವುದು ವಿಶಿಷ್ಟವಾದದ್ದು ಅಂತ ಹೇಳಿ ಮಕ್ಕಳುಗಳಿಗೆ ಈಗಲೇ ಕೊಡುವಂಥ ಒಂದು ಪರಿಕಲ್ಪನೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ತಪೋಭೂಮಿ ಆಗಿರುವಂಥ ಹೇಮಗಿರಿ ಸುಕ್ಷೇತ್ರದ BGS ಪಬ್ಲಿಕ್ ಸ್ಕೂಲ್ನಲ್ಲಿ ಇವತ್ತು ಪುಟಾಣಿಗಳು ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವಂಥ ಹಬ್ಬಗಳಲ್ಲಿ ತಯಾರಿಸ್ತಕ್ಕಂಥ ತಿಂಡಿ ತಿನಿಸುಗಳು, ಬಗೆ ಬಗೆ ವೇಷಭೂಷಣಗಳನ್ನು ತೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ರಂಗನ್ನು ತಂದಿದ್ದಾರೆ. ಈಗಾಗಲೇ ಪೂಜ್ಯರಾದ ಡಾಕ್ಟರ್ JN ರಾಮಕೃಷ್ಣೇಗೌಡರು ತಿಳಿಸಿದಾಗೆ ಒಂದು ಸಂಸ್ಕಾರವನ್ನು ನೀಡ್ತಾ ಇರ್ತಕ್ಕಂಥ ಶಾಲೆ ನಮ್ಮ ತಾಲೂಕಲ್ಲಿ ಯಾವುದಾದ್ರೂ ಇದ್ದರೆ ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳಬೇಕಾಗ್ತದೆ BGS ಪಬ್ಲಿಕ್ ಶಾಲೆ ಅಂತ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದ ಮಧ್ಯದಲ್ಲೂ ಕೂಡ ನಮ್ಮ ಸಂಸ್ಕೃತಿ, ಪರಂಪರೆ, ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥ ಸದ್ಗುಣಗಳನ್ನು ತುಂಬುತ್ತಾ ಮಕ್ಕಳ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಪ್ರತಿಬಿಂಬಿಸ್ತಕ್ಕಂಥ, ರೂಪಿಸ್ತಕ್ಕಂಥ ಕೆಲಸವನ್ನು BGS ಪಬ್ಲಿಕ್ ಶಾಲೆ ಮಾಡ್ತಾ ಇದೆ. ಇವತ್ತು ನಡೆದಂಥ ಈ ಒಂದು
ಸಂಸ್ಕೃತಿ ಹಬ್ಬ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಅದ್ಭುತವಾಗಿದೆ. ಮಕ್ಕಳು ವಿವಿಧ ವೇಷಭೂಷಣಗಳನ್ನು ತೊಟ್ಟು ಪೊಂಗಲ್ ಹಬ್ಬ ಮಾಡಿದ್ದಾರೆ, ಮಾರಿ ಹಬ್ಬ ಮಾಡಿದ್ದಾರೆ, ಶಿವರಾತ್ರಿ ಮಾಡಿದ್ದಾರೆ, ಯುಗಾದಿ ಮಾಡಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಎಲ್ಲ ಹಬ್ಬಗಳ ಪ್ರತಿಬಿಂಬ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಮೂಲಕ ನಾವು ಕಾಣ್ತಾ ಇದ್ದೀವಿ. ಇದು ಈ ಒಂದು ಕಾರ್ಯಕ್ರಮದ ವಿಶೇಷ. ಮಕ್ಕಳು ಬಹಳ ಉತ್ಸಾಹಭರಿತರಾಗಿ ಬಗೆ ಬಗೆಯ ವೇಷಭೂಷಣಗಳನ್ನು ತೊಟ್ಟು, ಇಲ್ಲಿ ನಮ್ಮ ಕೃಷ್ಣ ಬೆಣ್ಣೆ ಕದ್ದು ಬಂದಿಲ್ಲ ನಾನು ಅಂತ ಹೇಳ್ದ, ಇಲ್ಲಿ ಆಂಜನೇಯ ನಾನು ಹೆಚ್ಚು ತಿಂದಿಲ್ಲ ಅಂತ ಹೇಳ್ದ, ಪರಶಿವ ನಮ್ಮೆಲ್ಲರಿಗೂ ಕೂಡ ಬಿಲ್ಪತ್ರೆ ನೀಡಿ ಆಶೀರ್ವಾದ ಮಾಡ್ದ. ಇಂಥ ಆಮೇಲೆ ನಮ್ಮ ವಿಶೇಷ ನಮ್ದು ನಮ್ಮ ಸಂಸ್ಕೃತಿ ಭಾವೈಕ್ಯತೆಯ ಸಮ್ಮಿಲನ. ಇವತ್ತು ಮುಸ್ಲಿಂ ವಿದ್ಯಾರ್ಥಿ ಇವತ್ತು ರಂಜಾನ್ ಉಪವಾಸ ವ್ರತ ನಡೀತಾ ಇದೆ. 30 ದಿನಗಳ ಕಾಲ ಕಠಿಣವಾದ ಉಪವಾಸ ವ್ರತ ಮಾಡಿ ರಂಜಾನ್ ಹಬ್ಬವನ್ನು ಏನು ಆಚರಣೆ ಮಾಡ್ತಾರೆ ಅದರ ಪ್ರತಿಬಿಂಬ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಅದು ಇವತ್ತಿನ ವಿಶೇಷ. ಹಾಗಾಗಿ ಎಲ್ಲ ಪುಟಾಣಿಗಳಿಗೆ ಬಟಾಣಿಗಳಿಗೆ ಶುಭವಾಗಲಿ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಸಮಾಜ ಸೇವಕರಾಗಿರುವಂಥ ಮಲ್ಲಿಕಾರ್ಜುನ್ ಅವರು ಆಗಮಿಸಿದ್ದಾರೆ. ಹಾಗೆ ಎಲ್ಲ ಹಿರಿಯ ಪತ್ರಕರ್ತ ಸನ್ಮಿತ್ರರು ಕೂಡ ಬಂದಿದ್ದಾರೆ. ಮಕ್ಕಳ ಸಂಭ್ರಮದಲ್ಲಿ ಪೋಷಕರು ಭಾಗಿಯಾಗಿದ್ದಾರೆ, ಅದು ಬಹಳ ಮುಖ್ಯ. ಈಗಾಗಲೇ ಗುರುಗಳು ಹೇಳಿದಾಗೆ ನಾವೆಲ್ಲ ಬಾಲ್ಯದಲ್ಲಿ ಇಂಥ ಸಂಭ್ರಮವನ್ನ ನಾವು ಕಾಣಕ್ಕಾಗಲಿಲ್ಲ. ಇವತ್ತು ಮಕ್ಕಳ ಸಂಭ್ರಮವನ್ನ ನಿಜವಾಗ್ಲೂ ಕೂಡ ಸಂಭ್ರಮಿಸ್ತಾ ಇರ್ತಕ್ಕಂಥವರು ಪೋಷಕರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ